ದಾರಿ ಗುರಿಗಳ ಗೊತ್ತು ಕಾಗೆ ಗುಂಟೇನಯ್ಯ. ಆರಮನೆಯ ಸಂಡಿಗೆಯೋ ಚುಂಡಿಲಿಯೋ ಹುಳುವೋ ಆರ ಪಿಂಡವೋ ಏನೋ ಎಂತೋ ಆ ಬಾಳಗತಿ ಮೀರಿದವನೇ ನೀನು ಮಂಕುತಿಮ್ಮ. ನಮ್ಮ ಹೆಸರು ಭೀಮರಾವ್ ತಂದೆ ಮಾಧವಜಿ, ಮರಾಠ, ತಾಲೂಕಾ ಚಿಂಚೋಳಿ. ನಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ನಾವು ಊರಾಗ ಬೆಳಗ್ ತಿರುಗಾಡ್ಲಿಂದ ಅವ್ರಿಗೆ ತ್ರಾಸ ಅದ. ಸಣ್ಣ ಸಂಸಾರು ನಮ್ಮನಕ್ಕೂ ಬೆಳಗ್ ತಿರುಗಿಸ್ರಿ, ನೀವ್ಯಾಕೆ ತಿರುಗ್ತೀರಿ, ನೀವ್ಯಾಕೆ ಊರಾಗ ಹೇಳ್ತೀರಿ, ಲೀಡರ್ ಆಗ್ತೀರಿ, ನಮ್ಮ ಪಾಲಿನ ನಾವೇನ ದಾನ ಮಾಡ್ತೇವೆ, ನನ್ನ ಪಾಲಿನ ನಾವೇನಾದ ಖರ್ಚು ಮಾಡ್ತೇವೆ, ನೀವು ನಾವು ತ್ರಾಸ ಕೊಡಲ್ಲ ಅಂತ ಹೇಳ್ತೇವೆ. ಬಂದು ಹೋಗಿ ಚಾಲು ಅಲ್ಲಿಂದ ಚಾಲು ಮಾಡಿದ್ರು ಚಂದಾಪುರಕ್ಕ. ಇಲ್ಲಿ ಬಂದಾಯ್ತು, ಎಲ್ಲ ಬಡ ಜನರಿಗೆ 10 ರೂಪಾಯಿ ಹೋಲಿಗೆ ಬರ್ಲಿಕ್ಕೆ 10 ರೂಪಾಯಿ ಹೋದ್ರು ಕೇರ್ಲೆಸ್ ಅದ, ಅಲ್ಲಿ ಯಾರು ಕೇಳಲ್ರು. ಅದಕ್ಕೆ ಇಲ್ಲಿ ಬೇಕಂತ ಎಲ್ಲ ಜನರು ಹೋಗಿ ನಾವು ಸ್ಟ್ರೈಕ್ ಮಾಡಿದ್ವಿ 7 ದಿವಸ. ಎಲ್ಲ ಶಾಸಕರಿಗೆ ಹೇಳ್ತಿದ್ದೇವೆ, ಇಲ್ಲಿ ದವಾಖಾನೆ ಬೇಕೇ ಬೇಕು ಅಂತ. ಮಿನಿಸ್ಟರ್ ಬಂದ್ರು, ಅವ್ರಿಗೆ ಹೇಳ್ದೇವಿ, ಆರ್ಡರ್ ತಗೊಂಡೇ ಬಂದ್ರು. ಅವಾಗ ಆ ಆರ್ಡರ್ ಬಂದ್ಮ್ಯಾಗ ಈಗ ಒಂದ್ ದಿವ್ಸ ಬರ್ತಾರ, ಒಂದ್ ದಿವ್ಸ ಬರಲ್ಲ. ದಿವಸ ಹೋಗಿ ಕೇಳೋದು, ಯಾಕೆ ಬಂದಿಲ್ಲ, ಯಾಕಿಲ್ಲ, ಮೆಡಿಸಿನ್ ಯಾಕೆ ತರಲ್ರಿ, ಯಾಕೆ ಬರಲ್ರಿ ಅಂತ ಕೇಳೋದು. सेजर है, डॉक्टर आता है, आने के बाद देखकर जाओ आप. उन्होंने बहन जी भी, उनको भी बैठो बोलो बहन जी. ಡಾಕ್ಟರು ಬರ್ತಾರೆ, ಅಂಗನವಾಡಿಗೆ ಹೋಗ್ಯಾರಂತ, ಬಂದ ತೋರಿಸ್ಕೊಂಡು ನಮಸ್ಕಾರ. ನೋಡ್ಕೊಳಕಿಲ್ರಿ ಸರ್, ಅವರು ಶೂಟಿಂಗ್ದವ್ರು ಬಂದಾರ. ಅದಕ್ಕೆ 15 ದಿವಸ ಮೊದಲೇ ಕೇಳಿ ನಮ್ಗ, ಹಿಂಗೆ ನೀವು ಇಲ್ಲಿ ಇರಬೇಕು ಊರಾಗ, ನಾವು ದವಾಖಾನೆ ಬಗ್ಗೆ ಶೂಟಿಂಗ್ ತಗೋತೀವಿ, ಡಾಕ್ಟರ್ ಬಗ್ಗೆ ಅಂತ ಹೇಳಿರು. ಡಾಕ್ಟರ್ ಬಗ್ಗೆ, ದವಾಖಾನೆ ಬಗ್ಗೆ ಶೂಟಿಂಗ್ ಪಿಕ್ಚರ್ ತಗೋತೀವಿ, ನೀವು ಇರ್ಬೇಕಂತ ಹೇಳಿದ್ರು. ಏನು ಹೇಳಿಲ್ಲ, ಡಾಕ್ಟರ್ ಕಮ್ಮಿ ಇದ್ದಿದ್ದಕ್ಕೆ 1 ದಿವಸ 2 ದಿವಸ ಬರ್ತಾರ, 2 ದಿವಸ ಬರಲ್ಲ ಅಂತ ಹೇಳಿ. ಬೇರೆ ನೀರಾವರಿಗೂ ಹೋಗ್ತೀವಿ, ಹೋಗಿದ್ದೇವ್ರಿ. ಇಲ್ಲ, ಸ್ಟ್ರೈಕ್ ಮಾಡಿದ್ದೇವೆ ನೀರಾವರಿ, ಚಂದ್ರಂಪಳ್ಳಿ ಬಗ್ಗೆ. ನಮಸ್ಕಾರ. ಎಲ್ಲ ಜನರಿಗೂ ಸ್ವಲ್ಪ ಸೌಲಭ್ಯ ದೊರೀಬೇಕು ಗೌರ್ಮೆಂಟ್ನಿಂದ. ದವಾಖಾನೆ ಆಗಲಿ, ಮತ್ತು ಇನ್ನೊಂದು ಸೊಸೈಟಿಗಳಾಗಲಿ, ಲೋನ್ ಆಗಲಿ. ಜನರು ಏನು ಹೇಳಿದ್ದು ಕಾನೂನು ಏನದ, ಜನರು ಹೇಳಿದ್ದೇ ಆಗ್ಬೇಕಮ್ಮದ.
ಈಗ ನಂಬರ್ ದೇವ್ರು ಪಬ್ಲಿಕ್ ಶಕ್ತಿ ಕೊಡ್ತಾನ್ರಿ. ನಾವ್ ಏನೇ ಖರೆ ಮನಸ್ಸಿನಿಂದ ಒಂದು ದುಡ್ಡು ಯಾರ್ದು ತಿಲ್ಲಾರ್ದೆ ಬಡು ಜನರಿಗೆ ಕೆಲಸ ಮಾಡ್ಲತ್ರ ನಾವ್ ಏನೇ ಮಾಡ್ಲತ್ರ ಸಕ್ಸಸ್ ಆಗ್ತದಂತ ನಮಗ ಆತ್ಮವಿಶ್ವಾಸ ಅದ್ರಿ. ಇವ್ರೆಲ್ಲ ಸರ್ಕಾರ ಕಳ್ರಾರಿ, ಇವ್ರು ಎಲ್ಲ ರೊಕ್ಕ ತಿಂತಾರ, ಲಂಚ ತಿಂತಾರ. ನಾವು ಒಂದು ಪೈಸಾ ಯಾರ ಬಲ್ಲಿ ತಿಮ್ಮಲ್ಲ, ಅಂದ್ರು 10 ರೂಪಾಯಿ ಖರ್ಚು ಮಾಡ್ತೀವಿ. ಅದಕ್ಕೆ ನಮ್ಗೆ ಆತ್ಮವಿಶ್ವಾಸ ಅದ ನಾವು ಖರೆ ಇದ್ದೇವಂತ. ಈಗ ನೀರು ಲೈಟ್ ಹೋಯ್ತು, ಚಿಮ್ನಿ ಗಿಮ್ನಿ ಹಚ್ತೀರಿ ನೀವೆಲ್ಲ ಹೆಣ್ಮಕ್ಳು. ಯಾಕೆ ಬಂದಿಲ್ಲ ಲೈಟ್ ಅಂತ ಕೇಳ್ಬೇಕು ಆಫೀಸ್ಗೆ ಹೋಗಿ. ಯಾಕೆ ಹಾಕರಿ ಲೈಟು ಅಂದ್ರೆ ಹಾಕ್ತಾರ ಅವ್ರು. ಎಲ್ಲ ಲೀಡರ್ ಮಂದಿ ದಬು ಇರಬೇಕು. ಹಾ, ಈಗ ಅನ್ಕು ಇದು ನೀರಿಂದ ಒಂದೇ ನಮಗ್ ಬಹಳ ಪ್ರಾಬ್ಲಮ್ ಆದ್ ನೋಡ್ರಿ. ಇಲ್ಲಿ ನಮ್ಮ ತಾಂಡದಲ್ಲಿ ನೋಡ್ರಿ ನೀರಿಂದ ಬಹಳ ಬಂದದ. ಇಲ್ಲಿ ಯಾವ ಗೌರ್ಮೆಂಟ್ ಕೇಳಿಲ್ಲ, ನಮಗ್ ಯಾರು ಲೀಡರ್ ಬಂದು ಕೇಳಿಲ್ಲ. ನಮ್ಮ ಕುಟುಂಬದಾಗ ರೀ 3 ಮಕ್ಕಳು, ನಾವಿಬ್ಬರು ಗಂಡ ಹೆಂಡತಿ 5 ಜನ ಇದ್ದೀರಿ. ಇಲ್ಲಾಂದ್ರೆ ಇಲ್ಲೇನು ಕೆಲಸ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ರಿ. 10 ರೂಪಾಯಿ ಮಾಡ್ಬೇಕನ್ನ ಉಣ್ಬೇಕೇನ್ರಿ ನಾವು. ಹಿಂಗಾಗಿ ಕೇಸಿ ನಮ್ಮ ಮನ್ಯಾಗ ಬಾಂಬೆಗೆ ಇರ್ತೀರಿ. ನಮ್ಮ ಮಕ್ಳಿಗೆ ತೊಗೊಂಡು ಇಲ್ಲೇ ಇರ್ತೀವಿ. ನಮ್ಮ ಮನ್ಯಾಗ ಆ ಕಡೆ ಇರ್ಬೇಕು, ನಾವು ಇಲ್ಲೇ ಇರ್ಬೇಕ್ರಿ. ಅವ್ರು ಕಳಿಸಿದಾಗೆ ನಮಗೆ ಇಲ್ಲಿ ಏನಾರ ಖರ್ಚಿಗೆ ರೊಕ್ಕ. ಇಲ್ಲಾಂದ್ರೆ ಇಲ್ಲೇನು ಕೆಲಸ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ರಿ. ಈಗ ಸಾವುಕಾರ ಜನರ ಅವ್ರ ಬಲ್ಲಿ ಬಡ್ಡಿ ತರ್ತಿದೆ. ನನ್ನ ಹೆಸರು ಶಾರದಾಬಾಯಿ, ಸೇರಿ ಸಣ್ಣತಾಂಡಾರಿ. ಗ್ರಾಮಾಭಿವೃದ್ಧಿ ಜನಲೈನಿ ನಿರ್ವಹಣೆ ಸಮಿತಿದಲ್ಲಿ ನಾ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿ ನಮ್ಮ ಸಮಿತಿದಾಗ ತಗೋಬೇಕಿದು ವಾಟರ್ ಸೈಡ್ದಾಗ ಅಂತ ನಮ್ಮ ತಾಂಡಾಗ ಬಂದ್ರು. ಬಂದಂತರ ಎಲ್ಲ ಮಂದಿಗೆ ನೆರವು ಒಂದು ಗ್ರಾಮ ಸಭಾ ಮಾಡಿದ್ರು. ಗ್ರಾಮ ಸಭಾ ಮಾಡಿ ಕೇಸಿಂದ ಎಲ್ಲ ಮಂದಿಗೆ ಆಯ್ಕೆ ಮಾಡಿದ್ರು. ನನಗ್ ಬಿ ಅದ್ರಾಗ ಒಂದು ಮೆಂಬರ್ ಅಂತ ಆಯ್ಕೆ ಮಾಡಿದ್ರು. ನಮ್ಮ ಮನೆಯವ್ರು ಬಂದ್ರು ಬೊಂಬೈಲಿಂದ. ನಾವು ಕೂಲಿ ಮಾಡಿ ಉಂಬೋರು, ನೀವು ಮೆಂಬರ್ ಆಗಿ ತಿರುಗಿದ್ರೆ ನಮ್ಗೆ ಹೊಟ್ಟೆ ಹೆಂಗೆ ನಡಿಬೇಕಂತ ಕೇಸಿ ನನಗೆ ಬೈದ್ರಿ. ಬ್ಯಾಡ ಅದು ಕೆಲಸ ಅಂತ. 4 ಮಂದಿ ಏನಂದ್ರು, ನಾವು ಆಯ್ಕೆ ಮಾಡಿದೇವಿ, ಮತ್ ನೀ ಯಾಕೆ ಬ್ಯಾಡ ಅಂತಿ, ಅದು ಏನು ಅಲ್ಲದ ಕೆಲಸ ಮಾಡ್ಲತ್ತಾಳೇನು ಅಂತಂದ್ರಿ. ಅಂದ್ರೆ ಇಲ್ಲ ನಮಗೆ ನಡೆಯಲ್ಲ ಅವೆಲ್ಲ ಬ್ಯಾಡ ಅಂತಂದ್ರಿ. ಮತ್ತೆಲ್ಲ 4 ಮಂದಿ ಹೇಳ್ದಾಗ ಒಪ್ಕೊಂಡ್ರಿ. ಯಾರು ಏನು ಅಂದಿಸಿಲ್ರಿ. ಯಾರ್ದವ್ರು ಕೆಲಸ ಮಾಡ್ಕೊಂತ ನಾವು ಹೇಳ್ದೆ ಮನಿ ಮತ್ತೆ ಗ್ರಾಮ ಸಭಾ ಇಟ್ಟು ಬಿ ಚರ್ಚೆ ಮಾಡ್ದೇವಿ. ಅಂದ್ರೆ ಈಗ ಜರ ದುಡ್ಡು ಇದ್ದಾರೋ ಜರ ಘಮಂಡಿಲಿಂದ ಮಾತಾಡಿದ್ರಿ. ಅವ್ರೆಲ್ಲ ನಮ್ಮ ಹೊಲಾನೇ ಹೋಯ್ತಾರ, ಅವ್ರ ಕಬ್ಜಾನೆ ಮಾಡ್ಕೋತಾರ, ಇದು ಕೆಲಸ ನಮಗ್ ಬೇಕಾಗಂಗಿಲ್ಲ ಅಂತಂದ್ರಿ. ನಮ್ಗರ ನಿರ್ವಹ ಇಲ್ಲ, ನಾವು ಮಾಡ್ಕೊಂಡಿವ್ರಿ. ನಮ್ಗ್ ವಂತಿಕೆ ಕಟ್ಲಾಕ ರೊಕ್ಕ ಇದ್ದಿದ್ದಿಲ್ಲ ನಂಬಲ್ಲಿ. ನಾವು ದುಡಿದ ಕೇಸಿ ವಂತಿಕೆ ಅದ್ರಾಗೆ ಸರಿ ಮಾಡಿ ಮತ್ ಬಂದೊಟ್ಟು ರೊಕ್ಕ ನಾವು ಕೂಲಿ ತಗೊಂಡಿವಿ. ಈ ವಾಟರ್ ಸೈಡ್ ಕೆಲಸ ಏನಂತೀರಲ್ರಿ, ಇದು ವಾಟರ್ ಸೈಡ್ ಕೆಲಸ ಅಂದ್ರಿ ಹೊಲಗೊಳದಾಗ ನೀರ್ ಹೋಗಿ ಒಟ್ಟು ಮಣ್ಣು ಹೋತಿತ್ರಿ. ಅದಕ್ಕಾಗಿ ಇದು ನಮ್ಮ ಸಮಿತಿ ಕುಂತ ಕೇಸಿನ ನಮ್ಗೆ ಹಿಂಗ್ ಗಾಡಿ ಕಟ್ಕೋಬೇಕು ಅದು ಅಂತ ನಮ್ಗೆಲ್ಲಾ ಪದ್ಧತಿ ಹೇಳಿದ್ರಿ.
ಅಲ್ಲಿ ಒಡ್ ಹೈಕೊಂಬದಿದ್ರ ಒಡ್ ಹೈಕೊಂಡಿದ್ದೇವಿ, ಗಾಡಿ ಕಟ್ಟದಿದ್ರ ಗಾಡಿ ಕಟ್ಕೊಂಡಿವಿ, ಈ ತೊಗರಿ ಅರಣೆ ಹೈಕೊಂಡಿದ್ದೇವಿ. ಎಲ್ಲ ಮಾಡ್ಕೊಂಡಿದ್ಕ ಅದು ಮಣ್ಣು ಜರ ತಡ್ದದ್ರಿ ಹೊಲ್ದಾಗ. ತಡ್ದಿದ್ಕಾಗಿ ಒಂದ್ 3 ಚೀಲ ಮಾಡ್ತಿದ್ದೇವಿ. 10 ಚೀಲ ಜೋಳ ಐತ್ರಿ ನಮ್ದು, 4 ಚೀಲ ತೊಗರಿ, 1 ಚೀಲ ಸಜ್ಜಿ, 14 ಚೀಲ ನಮ್ ಹೊಲ್ದಾಗ ಮಾಲ್ ಐತ್ರಿ ಹೋದರ್ಸ. ಕಾಲಾಡೋ ದೇವರ ಕಂಕರಿಯ ಕುಣ ಮಾರೋರ, ಕಾಲಾಡೋ ದೇವರ ಕಂಕರಿಯ ಕುಣ ಮಾರೋರ, कालाडो देवर कंकरिया गुण मारो, मेरे घर में मैं तो बेटी कंकरिया गुण मारो, मेरे घर में मैं तो बेटी कंकरिया गुण मारो, कालाडा देवर कंकरिया गुण मारो, भाभी कालाडा देवर कंकरिया गुण मारो, भाभी कालाडा देवर कंकरिया गुण मारो. ಇದ್ ನೋಡ್ರಿ ಬಾಳ ಇಳಿಜಾರ್ ಇತ್ರಿ ಇದು ಹೊಲ. ಅಂದ್ರ ಅಲ್ಲಿ ಮ್ಯಾಲೊಂದು ಆ ಹೊಲ್ದಾರ ಬಂಡ್ ಹೈಕೊಂಡಾರ್ರಿ. ಆ ಬಂಡಿನ ಹಚ್ಚಿಕಡೆ ಅವ್ರ ಮಣ್ಣು ನಿಂತತ್ತು. ಮತ್ ಈ ಹೊಲ್ದಾರಿ ನಡಬಾರ್ಕ್ ಒಂದು ಗೊಳಕಲ್ಲಿನ ಬಂಡ್ ಹೈಕೊಂಡಾರ. ಆ ಹೊಲ್ದ ಮಣ್ಣು ಅಲ್ಲೇ ತಡ್ದದ್ರಿ. ಆ ಬಂಡಿಲಿಂದ ಈ ಕಡೆ ಮಣ್ಣು ಬಂದ್ ಕೇಸಿ ಗ್ವಾಡಿಗಾಗಿ ಇಲ್ಲಿ ಬಂದ್ ತಟ್ಟದ್ರಿ. ಇದು ಗ್ವಾಡಿ ಇಷ್ಟು ಹೈಟ್ ಈ ಕಡೆ ಬಿ ಇತ್ರಿ. ಈಗ ಈ ಕಡೆ ನೋಡ್ರಿ 2 ಫೀಟ್ ಉಳ್ದದ, ಈ ಕಡೆ ಕಮ್ಸೆ ಕಮ್ಸ್ 4 ಫೀಟ್ ಅದ ನೋಡ್ರಿ. ಇಷ್ಟು ಮಣ್ಣು ಈ ಕಡೆ ತಟ್ಟೆ. ಆಯ್ತು, ಮಣ್ಣು ಬರ್ತದಿಲ್ಲ, ಗಾಡಿ ಹಚ್ಚಿ ಕಡೆ ಇರ್ತದ. ಮಣ್ಣು ಈ ಕಡೆ ಹೊರಗೆ ಬರಂಗಿಲ್ಲ. ಆ ಕಲ್ಲಿಗೆ ಹತ್ಕೇಸಿ ಕಲ್ಲಿನ ನೀರು ಒಳಗಿಂದ ಹೊರಗೆ ಬರ್ತಾವ ಅಂತ ತಿಳ್ಕೊರಿ. ಅದು ಮಣ್ಣು ಹೊಲ್ದಾಗ ಇರ್ತದ, ನೀರು ಹೋತಾವ್ರಿ. ಇದು ಗಾಡಿ ಇಲ್ದ್ರ ಮಣ್ಣು ಹೋತಿತ್ತು ತೆಳಕ್. ತಪ್ಲಿಗೇನ್ರಿ ಪೈಲಾರ ಬಹಳ ಕಷ್ಟ ಇತ್ರಿ. ಇದು ಮೇಡಾಗಿ ಮ್ಯಾಕ ಸುಕರ್ ಆಗ್ಯದ್ರಿ. ಬಂಬೈಗಿ ಇದ ಮೈನ ಹೊಲ ಮಾಡ್ಬೇಕಲ್ರಿ ಸರ್. ಬಂಬೈ ಹೋದ ಹಿನ್ನಡಿಬೇಕಲ್ರಿ. 2 ಮಕ್ಳ ಸಾಲಿಗಾರ, ನಾವಿಬ್ಬರ ಗಂಡ ಅಂತ ಇಲ್ಲಿ ದುಡ್ತೀವ್ರಿ. 1 ರೊಟ್ಟಿ ಸುಗುಲ್ನ ಉಳ್ಳಾತೀವ್ರಿ. ಪ್ರಜ್ಞಾ ಯುವಕ ಸಂಘ ಹೀರಾಪುರ ಅಂತ ಈ ಸಂಘದಲ್ಲಿ ಸುಮಾರು 4-5 ಜನರು ಕೂಡ್ಕೊಂಡು ಈ ಸಂಘವನ್ನ ಸ್ಥಾಪನೆ ಮಾಡಿದ್ವಿ. ಇದ್ರ ಮೂಲ ಉದ್ದೇಶ ನಮ್ಮ ಬಡಾವಣೆಗೆ ಬೇಕಾಗಿರ್ತಕ್ಕಂಥ ಈ ಸಮಸ್ತ ಹೀರಾಪುರ ಬಡಾವಣೆಗೆ, ಯಾಕಂದ್ರೆ ಇದು ಆರ್ಥಿಕವಾಗಿ ಹೆಚ್ಚಿಗೆ ಇರತಕ್ಕಂಥ ಒಂದು ಜನರು ಇರುವುದರಿಂದ ಇದು ನಮ್ಮ ಬಡಾವಣೆಯಲ್ಲಿ ರಸ್ತೆಗಳ ಕೊರತೆ ಇದ್ದಿತ್ತು, ನೀರಿನ ಸಮಸ್ಯೆ ಇದ್ದಿತ್ತು. ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋ ಸಲುವಾಗಿ ಏನಪ್ಪಾ ಅಂತಂದ್ರೆ ನಾವು ಹಲವಾರು ಹಂಗರ್ ಸ್ಟ್ರೈಕ್ಗಳನ್ನ ಕೂಡ ಮಾಡಿದ್ವಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಆಫೀಸ್ ರೂಮ್ ಇಲ್ಲೇ ಮಾಡ್ಕೊಂಡಿದ್ವಿ. ಹಾಗೂ ಮತ್ತೇನಪ್ಪಾ ಅಂತಂದ್ರೆ ಇದು ಸರ್ಕಾರದಿಂದ ಇರತಕ್ಕಂತ ನಗರ ಕೇಂದ್ರ ಗ್ರಂಥಾಲಯ ಕೂಡ ಇಲ್ಲೇ ಮಾಡಿದ್ವಿ. ಈ ಎಲ್ಲಾ ಸೌಲಭ್ಯಗಳನ್ನ ನಮ್ಮ ಬಡಾವಣೆಗೆ ಸಿಗಬೇಕಾದ್ರೆ ನಾವು ಪ್ರಮುಖವಾಗಿರ್ತಕ್ಕಂಥ ಏನ್ ಮಾಡಿದವಪ್ಪ ಅಂತಂದ್ರೆ ಹೋರಾಟ ಮಾಡಿದೀವಿ. ಹೋರಾಟದ ಮುಖಾಂತರ ಸಿಕ್ಕಿರ್ತಕ್ಕಂಥದ್ದು ಕೇವಲ ಏನಪ್ಪಾ ಅಂತಂದ್ರೆ ಇದು ನಮ್ಗೆ ಅವ್ರೇನಪ್ಪಾ ಅಂದ್ರೆ ಬಾಯಿ ಮಾತಿನಿಂದ ಹೋಗಿ ನಾವು ಕೇಳಿದಾಗ ಕೊಟ್ಟಿದ್ದಲ್ಲ. ಇದೇನಪ್ಪಾ ಅಂದ್ರೆ ಸತತವಾಗಿರ್ತಕ್ಕಂಥ ಹೋರಾಟದ ಮುಖಾಂತರ, ರಸ್ತೆ ರೋಕು ಮಾಡುವುದರ ಮುಖಾಂತರ ಮತ್ತು ಹಂಗರ್ ಸ್ಟ್ರೈಕ್ ಕೊಡುವುದರ ಮುಖಾಂತರ, ಇನ್ನಿತರ ಆಕ್ಟಿವಿಟೀಸ್ ಮಾಡೋದ್ರ ಮುಖಾಂತರ ನಾವು ಪಡೆದುಕೊಂಡಿರ್ತಕ್ಕಂಥ ಈ ಸೌಲಭ್ಯಗಳನ್ನ ನಾವು ಬಡಾವಣೆಗೆ ಪಡೆದುಕೊಂಡಿದೀವಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಬೇರೆ ಜಾತಿ ಜನರು ಇದ್ರ ಕೂಡ ಏನಪ್ಪಾ ಅಂದ್ರೆ ಅವ್ರ ಜೊತೆ ಸೌಹಾರ್ದತೆಯಿಂದ ಇದ್ಬಿಟ್ಟು ಅವ್ರ ಮಕ್ಕಳಿಗೂ ಕೂಡ ಏನಪ್ಪಾ ಅಂತಂದ್ರೆ ನಾವು ಶಿಕ್ಷಣವನ್ನ ಕೊಡ್ತಾ ಇದೀವಿ. 3, 4, 12, 3, 5, 15 ಇದು ಏನಪ್ಪಾ ಅಂತಂದ್ರೆ ಮೊದಲು ಓಡಾಡಕ್ ರಸ್ತೆ ಇರಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಬಂದಾಗ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಆ ಉದ್ದೇಶ ಏನಪ್ಪಾ ಅಂತಂದ್ರೆ ಇದು ಮಹಾನಗರ ಪಾಲಿಕೆಯಲ್ಲಿ 18% ಬಜೆಟ್ ಇರುತ್ತೆ. ಆ ಬಜೆಟ್ ಏನಪ್ಪಾ ಅಂದ್ರೆ ಸುಮಾರು ವರ್ಷಗಳಿಂದ ನಮ್ಗೆ ಕೊಟ್ಟಿರ್ಲಿಲ್ಲ. ಅದೇನಪ್ಪಾ ಅಂತಂದ್ರೆ ಎಲ್ಲ ನುಂಗ್ ಹಾಕ್ಬಿಟ್ಟಿದ್ರು. ಆ ಒಂದು 3 ಲಕ್ಷ ಅಮೌಂಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಈ ಮುಖ್ಯ ರಸ್ತೆಗೆ ಕಲ್ಕೊಳ್ತದೆ. ಇದು ಯಾವ್ದಪ್ಪ ಅಂದ್ರೆ ಈ ಸಿಸಿ ರೋಡ್ ಅದ್ರೇನಪ್ಪಾ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರೋಡಿಂದ ಎಲ್ಲಾ ಜನರಿಗೆ ಸಹಿತ ಹೋಲಕ್ ಅನುಕೂಲ ಆಗ್ತದೆ. ಮೊದಲೇನಪ್ಪಾ ಅಂತಂದ್ರೆ ನಮ್ಮ ಬಡಾವಣೆಯ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಆಟ ಆಡ್ತಕ್ಕಂಥದ್ದು ಯಾವ್ದು ಫೆಸಿಲಿಟಿ ಇರಲಿಲ್ಲ. ಅದು ಆ ಉದ್ದೇಶನ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಎಲ್ಲ ನಮ್ಮ ಮಕ್ಕಳಿಗೆ ಆಟ ಆಡಲಿ ಅನುಕೂಲ ಆಗಲಿ ಅಂತ ನಾವೆಲ್ಲರೂ ಸೇರ್ಕೊಂಡು ಏನಪ್ಪಾ ಅಂತಂದ್ರೆ ಈ ಗ್ರೌಂಡ್ ಅನ್ನ ನಾವು ಸ್ವಚ್ಛವಾಗಿ ಮಾಡಿದೀವಿ.
ಬಡಾವಣೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ತುಂಬಾ ಅನಾನುಕೂಲ ಇತ್ತು. ಯಾಕಂತಂದ್ರೆ ಮನಿನೇ ಕಟ್ಕೋಕ ಇದು ಇರಲಿಲ್ಲ ಅಂತಂದ್ರೆ ಶೌಚಾಲಯ ಕಟ್ಕೊಳ್ತಕ್ಕಂಥ ಇದು ಇರಲಿಲ್ಲ, ಅಮೌಂಟ್ ಇರಲಿಲ್ಲ. ಆ ಉದ್ದೇಶದಿಂದ ಏನಪ್ಪಾ ಅಂತಂದ್ರೆ ನಾವು ಸ್ಟ್ರೈಕ್ ಮುಖಾಂತರ ಏನಪ್ಪಾ ಅಂತಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೆ ಅನುಕೂಲವಾಗಲಿ ಅಂತಕ್ಕಂಥ ಉದ್ದೇಶದಿಂದ ಏನಪ್ಪಾ ಅಂತಂದ್ರೆ ಇದು ಸುಲಭ ಶೌಚಾಲಯವನ್ನ ಸುಮಾರು 6 ಲಕ್ಷದಿಂದ 9 ಲಕ್ಷ ರೂಪಾಯಿವರೆಗೆ ಇರ್ತಕ್ಕಂಥ ಅಮೌಂಟ್ ನಲ್ಲಿ ಇದನ್ನೇನಪ್ಪಾ ಅಂತಂದ್ರೆ ಕಟ್ಸ್ಕೊಂಡಿದ್ವಿ. ಇದು ಕಡಿಸಿ 2 ವರ್ಷ ಆದ್ರೂ ಏನಪ್ಪಾ ಅಂತಂದ್ರೆ ನೀರಿನ ವ್ಯವಸ್ಥೆ ಇಲ್ಲ. ಅದರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇದನ್ನ ಅಷ್ಟೇ ಇಟ್ಟಿದ್ವಿ. ಮೊನ್ನೆ ಹಂಗ ಸ್ಟ್ರೈಕ್ ಮುಖಾಂತರ ಬೋರ್ವೆಲ್ ಹಾಕ್ಸಿದ್ವಿ. ಈಗ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಬಹುದು. ಸರ್ಕಾರ ಹರಿಗೋಳು ತೆರೆ ಸುಳಿಗಳತ್ತಿತ್ತ ಸುರೆ ಕುಡಿದವರು ಕೆಲರು ಹುಟ್ಟು ಹಾಕುವರು. ಬಿರುಗಾಳಿ ಬೀಸುವುದು ಜನವೆದ್ದ ಕುಣಿಯುವುದು ಉರುಳದಿಹದಚ್ಚರಿಯೋ ಮಂಕುತಿಮ್ಮ. ನಮ್ಮ ಸಂಘದ ಹೆಸರು ಝಟ್ಪಟ್ ಬಿ ಎಂದು, ನೂರಾನಿ ಮಹಲ್ಲಾ ಗುಲ್ಬರ್ಗಾ. ಝಟ್ಪಟ್ ಬಿ ಎಂದು ದರ್ಗಾ ಇರೋದ್ರಿಂದ ಅವ್ರ ಹೆಸರಿನಲ್ಲಿ, ಆ ಪೀರ್ಮಾಯ ಹೆಸರಿನಲ್ಲಿ ನಾವು ಈ ಸಂಘದ ಹೆಸರನ್ನ ಝಟ್ಪಟ್ ಬಿ ಎಂದು ಇಟ್ಟಿದ್ದೇವೆ. ಈ ಸಂಘದಿಂದ ನಾವು ಒಬ್ಬರಿಗೊಬ್ಬರು ಮಹಿಳೆಯರಿಗೆ ಸಹಾಯ ಮಾಡೋದು, ಒಬ್ಬರಿಗೊಬ್ಬರು ಅನುಕೂಲ ಮಾಡಿಕೊಳ್ಳೋದು, ಈ ಸಂಘವಾಗಿ ನಾವು ಈ ಉದ್ದೇಶದಿಂದ ನಾವು ಇದನ್ನ ಕಟ್ಟಿದೀವಿ ಸಂಘನ. ಇವರು ಹಾಫಿಜಾ ಬೇಗಂ, ಇವರು ನಮ್ಮ ಮುಖ್ಯ ಪ್ರತಿನಿಧಿಗಳು. ಹೀಗೆ 12 ಜನರ ಸದಸ್ಯರಲ್ಲಿ ಈ ಸಂಘ ನಡೆಸಿದೀವಿ. ನಾವು ಮೊದಲು ಮನೆಯಲ್ಲೇ ಇರ್ತಾ ಇದ್ವಿ, ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಈ ಸಂಘ ಸೇರಿದ ಮೇಲೆ ಸ್ವಲ್ಪ ಹೊರಗಡೆ ಬರೋದು, ಅಲ್ಲಿ ಇಲ್ಲಿ ಆಫೀಸ್ಗಳಿಗೆ ಓಡಾಡೋದು ಎಲ್ಲ ಗೊತ್ತಾಗಿದೆ. ಈಗ ಮೊದಲಿನ ತರ ಮನೆಯಲ್ಲೇ ಕೂತ್ಕೊಂಡಿದ್ದು ಸುಮ್ಮನೆ ಇರೋದು ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಯಾವಾಗ ಸಮಯ ಸಿಗುತ್ತೋ ನಾವೆಲ್ಲ ಇಲ್ಲಿ ನೆರವೇರ್ತೀವಿ. ಮತ್ತೆ ಈ ಸಂಘದ ಬಗ್ಗೆ ವಿಚಾರ ಮಾಡ್ತೀವಿ, ಒಬ್ರಿಗೊಬ್ರು लाभ नष्ट ಎಲ್ಲ ಹೇಳ್ಕೊಳ್ತಾ ಇರ್ತೀವಿ. ये संघ में आने से पहले हमको इतने मालूमात क्या भी मालूमात नहीं था हमारे संघ में. अभी आए बाद में फायदा. आप जान दो क्या है सो क्या नहीं सब मालूम होगा हमारे को. ठीक है, अच्छी बात है. भरते जरूर. पहले हमको भी इतना बोल्ड बात करने की हिम्मत नहीं थी हमारे रहते थे. संघ में आने के बाद गए नहीं का मालूम नहीं था. अब हमें जा रहे हैं तो अब हमको मालूम हो रहा है. मालूम. सही बात. हाँ, आप लोग क्या करे पैसे लेके? हम तो सिरेला लिए. ठीक है. हाँ, लेकर मिलेगा फायदा. हाँ, दुकान में कहीं भी डालेंगे कुछ तो शादी के मौसम में दुनिया का फायदा होता है. हाँ. हमारा फूलों का धंधा है. कभी हार 20 बिकते हैं, कभी 30 बिकते हैं, कभी 100 रुपए मिलते हैं, कभी 50 रुपए मिलते हैं. उसमें चलो. हमारा बेकरी का माल धूप से ज्यादा टूट जाता ये दिनों में, जरा बहुत संभल के बनाना पड़ता. नुकसान भी हो जाता कभी कभी. स्कूल के छुट्टियां भी आ जाते, बच्चे भी जरा. बेकरी का वही धूप काले में कम चलता है, बारिश में अच्छा चलता है.
कभी सूखी मिलती है लकड़ी, कभी कच्ची मिलती है, चलते रहता है ऐसा धंधा। हमारे को तो फायदा है कुर्सी के धंधे में, नुकसान तो क्या भी नहीं हुआ अभी तक। पैसा लिए जब से बच्चे जरा बना रही माल, छोटे कुर्सियाँ आराम कुर्सियाँ बेच रही, जरा सूखा भी माल आता है ये धुपकाले में, कच्चा भी रहता 8 महीने अच्छा चलता हमारा भी सीजन। लकड़ी लाना भिगाना चलते रहता है आराम कुर्सियाँ बच्चे। हमारा माल सूख जाता है, प्लास्टिक का धूप में जलता है, तड़के जाता है, खराब होता है, सस्ते में मांगता है। हाँ, कभी धंधा होता है, कभी धंधा नहीं होता, कभी खाली चाहते हैं, उसको क्या बोल नहीं सकते। उठा पटक में लगा तो अच्छा लगता है, गिराक एक गली में जाए तो फिरना पड़ता है, उठा पटक से क्या लोग पूरा खराब होता, कलर भी उड़ता है, वो सस्ते मांगते, कभी होता है कभी नहीं होता। अब वो 10,000 दिया वो लोग, अब धंधा शुरू करो बोलकर। अब और तुम्हारे बढ़ेंगे तो और आगे तुम्हारे मिलेंगे, 2 महीने में 3 महीने में मिलेंगे। आएंगे तो शुरू तो कर रहे हैं, तो बाप तो महीना आवाज मिल को वो पैसा आया तो संग भरे जाता है, आज पैसा मिलेंगे, बाद में ऐसा नहीं, बाद में हमें नहीं भरे नहीं करे तो नहीं चलता, वो मामला भरना पड़ता महीने का महीना करो बताना। ಮೊದಲು ನಾವು ಕಚೇರಿಗಳಲ್ಲಿ ಹೋದಾಗ ಮಾತಾಡೋದಕ್ಕೆ ಆಫೀಸರ್ಸ್ಗಳ ಜೊತೆ ಮಾತಾಡೋಕೆ ತುಂಬಾ ಭಯ ಆಗ್ತಾ ಇತ್ತು. ಈಗೆಲ್ಲ ಬೋಲ್ಡ್ ಆಗಿ ಮಾತಾಡೋಷ್ಟು ಧೈರ್ಯ ಬಂದಿದೆ, ನಮ್ಮ ಹಕ್ಕುಗಳನ್ನ ಕೇಳೋ ಅಷ್ಟು ಧೈರ್ಯ ನಮಗೆ ಸಿಕ್ಕಿದೆ. सब जीना जमाना औरत से आगे बढ़ काम करना, औरत से कुछ भी जमाना करना रहता, कोशिश करना। क्या लेकाती बोल को सब करना तो देना लेना, औरतों के हाथ में रहता, पकाना रे खिलाना रे लाना, बाहर का सौदा वो करना पड़ता है। आगे औरत को हिम्मत भी बढ़ती, चलो भैया करेंगे, कौन कोई एक जने बड़े हैं करना, अब इतनी समय ये कर रहे हैं तो क्यों नहीं करना चाहिए। एक हिम्मत होती तो उससे बजाय आगे औरत भी बढ़ सकती। ನೀರೇನು ಜರೂರತ್ತಿಲ್ಲ ನೀಲಗಿರಿ. ಯಾಕೆ ಜರೂರತ್ತಿಲ್ರಿ? 1-2 ವರ್ಷ ಸಲ್ಕೊಂಡ್ರೆ ಆಯ್ತು, ಗಿಡಗಳು ಆಗ್ತಾವ್ರಿ. ನೀರೇನ್ ಜರೂರತ್ತಿಲ್ಲ. ಈಗ ಬಿಸ್ಕಾಲ ಅದ ಮತ್ತೆ ನೀರ್ ಬೇಕಲ್ಲ. ಬಿಸ್ಕಾಲದಾಗ ಹಚ್ಚೋದಿಲ್ಲ, ಮಳೆಗಾಲದಾಗ ಹಚ್ತಾರೆ, ಅದಕ್ಕೆ ನೀರ್ ಬೇಕಾಗಲ್ಲ. ನೀರ್ ಬೇಕಾಗಲ್ಲ, ಅದೇ ತಾನೇ ಬೆಳಿತಾವ. ಅದಕ್ಕೆ ಅದರಿಂದ ಏನ್ ಲಾಭ ತಗೊಂಡ್ರಿ? ಬಂದವ ಈಗ ಮತ್ತ ಮಾರ್ಲಿಕ್ಕೆ ಬಂದವ. ಮಾರೋದಿಲ್ಲ, ಬಾಳ ಬೆನಿಫಿಟ್ ತಗೊಂಡಿವಿ. ಸೋಷಿಯಲ್ ಪಾರಿಡ್ದವ್ರು ಹಚ್ಚಿ ಕೊಟ್ಟಾರ ನಮಗೆ, ಅದರಿಂದ ಬೆನಿಫಿಟ್ ಅದ ನಮಗೆ. ಗ್ಯಾರಂಟಿ ಒಂದ್ಸಲ ಹಚ್ಬಿಟ್ಟೆ ಅಂದ್ರೆ ಆಯ್ತು. ಇವ್ರು 8 ಎಕರೆ ಜಮೀನ್ ಹಚ್ಚಾರಿ ಇವರು. ನೀವ್ ಹಚ್ಚಿಬಿಡ್ತೇವ್ರಿ. ಆ ಕಡೆ ಅಂದವ್ರು ಈಗ ನೋಡ್ರಿ ರೇಗಡಿ ಅದ. ಈ ರೇಗಡಿ ಇಲ್ಲ, ಅವ್ರು ಪೂರ ಇದೆ ನಮ್ದು, ಇದೆ ಕೆಂಪು ಭೂಮಿನೇ ಅದ. ಭೂಮಿನೇ ಅದ, ಭೂಮಿನೂ ಪರಕ್ ಅದ. ಇಲ್ಲ ಅವ್ರ ಏನೇನು ನಿಮಗ್ ಲೋನ್ ಕೊಟ್ಟಾರ? ಏನು ಲೋನ್ ಕೊಟ್ಟಿಲ್ಲ ನಮಗೆ, ತಾವೇ ಹಚ್ಕೊಟ್ಟಾರ. ನಮ್ಮ ಹೊಲದಾಗ ನಾವ್ ಹಚ್ಕೊಂಡಿವಿ, ಹೊಲ ಕೊಟ್ಟಿವಿ ಅವ್ರಿಗೆ, ತಾವ್ ಹಚ್ಕೊಟ್ಟಾರ. ಆಯ್ತಾ? ಅವ್ರಿಂದ ನಿಮಗ್ ಸೌಲಭ್ಯ ಆಗ್ಯದ. 3 ವರ್ಷಕ್ಕೆ ಒಂದ್ ಬೆಳೆ 3 ವರ್ಷಕ್ಕೆ 50,000 60,000 ಹಿಂಗ್ ಬರ್ತಾವಲ್ಲ, ಅದಕ್ಕೆ ನಮ್ಗೆ ಸಂಸಾರ ಬೆನಿಫಿಟ್ ಆಗಂಗಿಲ್ಲ. ಬೆಳೆಸ್ಬೇಕು ನಾವು ಅದಕ್ಕೆ. ಹಚ್ಬಹುದಲ್ಲ? ಮಾತಾಡಲ್ಲಪ್ಪ, ಮಾತಾಡ್ರಿ. ಸೋಷಿಯಲ್ ಪಾರಿಡ್ದವರು ಸಸಿ ಕೊಟ್ಟಾರ, ತಂದು ಹೊಲದಾಗ ಹಚ್ಚಿ ಕೊಟ್ಟಾರ ತಾನೇ. ಕೆಲವು ಮಂದಿ ಅಂಜಾರ, ಹೊಲದಾಗ ಹಾಕಿದ್ರೆ ತಾನೇ ಹೋಗ್ತಾರೇನಂತ ಅಂಜಾರ. ನಾವು ಅಂಜಿಲ್ಲ. ಅವ್ರಿಗೆ 8 ಎಕರೆ ಭೂಮಿ ಕೊಟ್ಟಿನಿ, ನಮಗ್ ಹಚ್ಚಿ ಕೊಟ್ಟಾರ. ನಾವು ಸಲುಕೊಂಡಿವಿ, ದೊಡ್ಡ ಮಾಡಿ ಮಾರಿವಿ. ನಮ್ಮ ಹೆಸರು ಶಿವಪ್ಪ ಅದ, ನಮ್ಮ ತಂದೆ ಹೆಸರು ಸಾಯಪ್ಪ, ನಮ್ಮ ಊರು ಜಿಲ್ವರ್ಷ. ನಮಗ 2 ಮಕ್ಕಳಾರ. ಇದು ಅವರು ಹಚ್ಚಿ ಕೊಟ್ಟಿದ ಮೇಲೆಗೆ ಆಮೇಲೆ ನಾವು ಕ್ಲೀನ್ ಮಾಡೋದು,
ಮತ್ತು ಏನಾರು ಒಂಗ್ ಕಟ್ಟಿಂಗ್ ಆದ್ರೂ ಸಪೋರ್ಟ್ ಒಂದು ಬಡಿಗೆ ಹಚ್ಚಿ ಸಪೋರ್ಟ್ ಕಟ್ಟೋದು. ಅಡ್ಡ ಬಿದ್ದರೆ ಗಿಡ ಆಗ್ಲಕ್ಕಿಲ್ಲ ಅಂತ ನಮಗೆ ಹೇಳಿಬಿಟ್ಟಾರೆ ಸೋಷಲ್ದವರು. ಮಳೆಗಾಲ ಬಂದ್ರೆ ಹುಲ್ಲು 1 ಫೀಟ್ 2 ಫೀಟ್ ಹುಲ್ಲಾಗ್ತದ, ಅದ್ರಾಗ ಗಿಡ ಒಣಗೋಗ್ತದೆ ಅಂತ ಎಲ್ಲ ತೆಗೆದು ಮೇಹನತ್ ಮಾಡಿ ಕ್ಲೀನ್ ಇಟ್ಕೊಂಡು ನಾವು ಗಿಡ ಬೆಳೆಸ್ಕೊಂಡಿವಿ. ಮುಂಚೆ ಹೊಲ ಪೂರಾ ಈಗ ಒಡ್ಡ ತೆಗ್ಗ ಇತ್ರಿ, ಅದ್ರಾಗ ಬೆಳೆ ಕರೆಕ್ಟ್ ಆಗ್ತಿದ್ದಿಲ್ಲ. ನಮಗ ಭಾಳ ತಕ್ಲೀಫು, ಗುಜರಾಸ್ಕೋತೆ ಹೊಂಟಿವಿ. ಹಿಂಗೆ ನಾವು ಬ್ಯಾಂಕಿಗೆ ಸಾಲ ತಗೊಂಡಿವಿ, ಅದ್ರ ವಾಪಸ್ ಮಾಡ್ಲಾಕ ನಮಗ ಏನು ಆಗ್ಲಾಕಿಲ್ಲ. ಬೆಳೆ ಬೆಳೆದರೆ ಕೊಡ್ಬೋದು ಅವ್ರ ದುಡ್ಡು ಅವರಿಗೆ. ಆಮೇಲೆ ಈಗ ಹೊಲ ಮಾರ್ಬೇಕಂದ್ರೆ ಯಾರು ತಗೊಲಾಕಿಲ್ಲ. ನಾವು ಹೊಲದಾಗ ಗಿಡ ಹಚ್ತೀವಿ ಅಂದ್ರೆ ನಮ್ಮ ಮನೆಯವರು ಬೇಡಂತ ಅಂಜಿಕೆ ನಮಗೂ ತೋರ್ಸ್ಯಾರ. ಅವರಿಗೆ ಭಯ ಆಗಿಬಿಟ್ಟದ, ನಮ್ಮ ಹೊಲ ಯಾರಿಗೆ ಕೊಡ್ಲತ್ತಿದೋ ಮಾರಿದೋ ಏನು ಅಂತ ಗೌರ್ಮೆಂಟ್ಗೆ ಕೊಟ್ಟು ಬಿಟ್ಟಿನಿ ಅಂತ ನಮಗೂ ಅಂಜಿಕೆ ತೋರ್ಸ್ಯಾರ. ಆಮೇಲೆ ಏನೂ ಆಗ್ಲಕ್ಕಿಲ್ಲ ಅಂತ ನಮ್ಮ ಮನೆಯವರಿಗೆ ಎಲ್ಲರಿಗೆ ನಾವು ಧೈರ್ಯ ಕೊಟ್ಟು ನಮ್ಮ ಹೊಲದಾಗೆ ನೀಲಗಿರಿ ಗಿಡ ಹಚ್ಕೊಂಡಿವಿ. ನಾವು ನಮ್ಮ ಮಗಳಿಗೆ ಲಗ್ನ ಮಾಡಬೇಕಂದ್ರೆ ಆಮೇಲೆ ಮತ್ತೆ ಎಂದರ್ಗಾಡಿ 1 ಲಕ್ಷ ರೂಪಾಯಿ ಖರ್ಚಾಗ್ತವೆ ಲಗ್ನ ಮಾಡಲಿಕ್ಕೆ. ಇದರಿಂದ ನಾವು ಮಾರಾಟ ಮಾಡಿದ್ರೆ 50,000 ಬರ್ತವೆ. ಅದಕ್ಕೆ ಸರಿಯಾಗಿ ಆಗ್ಲಕ್ಕಿಲ್ಲ, ಮತ್ತೆ ನಾವು ಸಾಲನೇ ಇರ್ತೀವಿ. ನನ್ನ ಹೆಸರು ಜಾಲಿಬಾಯಿ, ಪಂಚಾಯತ್ ಸದಸ್ಯರು. ನಾನು ಇದರ ಒಳಗ ಕರೆಂಟ್ ಮಾಡಿದ, ಮತ್ತು ನೀರು ಮಾಡಿದೆವು, ಮಂದಿಗೆ ಕಾಲುವೆ ಮಾಡಿದೆವು, ರೇಷನ್ ಕಾರ್ಡ್ ಮಾಡಿದೆವು, ಮನಿ ಇಸ್ಕೊಟ್ಟಿದ್ದೆವು, ಮತ್ತು ಆಡಿಂದು ಲೋನ್ ಇಸ್ಕೊಟ್ಟಿದ್ದೆವು, ಬಂಡಿ ಎತ್ತಿಂದು ಲೋನ್ ಇಸ್ಕೊಟ್ಟಿದ್ದೆವು. ಇದ್ರಾಗ ಆಮದಾನಿ ಸಿಕ್ಕಿಲ್ಲ ಅಂದ್ರೆ ಬಿ ಪರವಾಗಿಲ್ಲ, ಕೆಲಸ ಮಾಡಿ ತೋರ್ಸದ ಪಬ್ಲಿಕ್. ಎಲೆಕ್ಷನ್ ನಿಂತಿದ್ದು ವೋಟ್ ಹಾಕ್ಯಾರಲ್ಲ ನಮ್ಗ, ಅದ್ರ ಸಲುವಾಗ ಅವ್ರಿಗೆ ಅನುಕೂಲ ಮಾಡಬೇಕಲ್ಲ. ನಮ್ ತಾಂಡಾಗ ನೀರ್ ಬೇಕಾಗಿವು ಸರ್. ನೀರಿನ ಸಲಿಯಾಗ ಬಾಳ ತಿರ್ಗಿದೆವು, ನೀರ್ ಬೇಡ್ದೆವು, ನೀರ್ ಕುಡ್ರಿ ಸರ್ ಅಂತಂದೆವು. ಮತ್ ನಮ್ಗ ನೀರ್ ಬೇಕು ಇಲ್ಲ ಅಂತಂದ್ರ ಪಂಚಾಯತ್ದಾಗ ತಾಂಡಾನೆ ತಗೋಬೇಡ್ರಿ ತಂದಿದ್ದೆವು. ಈ ಸಡಕಿನ ಸಲಿಯಾಗ ನಮ್ಗ ಬಹಳ ತಕ್ಲೀಫ್ ನಡೆದದ. ನಡಿಲಾಕ ನಮ್ಗ ಏನಿಲ್ಲ, ಕೇಸರದಾಗ ಮಳೆದಾಗ ಬಹಳ ತಕ್ಲೀಫ್ ಅದ. ಮತ್ತೆ ಎಲ್ಲಿ ಮುಂದೆ ಹೋದ್ರ ಬಿ ನಮ್ಗ ರೋಡ್ ಆಗಲ್ ಹೊಂಟವ. ಅದಕ್ಕೆ ಏನ್ ಮಾಡ್ಬೇಕು, ಏನಾರು ಮಾಡ್ಬೇಕು, ತಕ್ಲೀಫ್ ಮಾಡ್ಬೇಕು, ಒಯ್ಬೇಕು. ನಮ್ ರೋಡ್ ಬೇಕು, ನಮ್ ಪಬ್ಲಿಕ್ ಗಳಿಗೆ ಬಸ್ಗಳು ಇಲ್ಲ, ನಮ್ಗ ನಡಿಲಾಕ ಕಾಲ್ಗಳ ಬ್ಯಾನಿ ಆಗಲತ್ತಾವ. ಮತ್ ಹೆಂಗ್ ಮಾಡಂತ ಹೇಳ್ತೀರಿ ನಮ್ಗ? ಎಲ್ಲಾರು ಸರಿ, ಚೇರ್ಮನ್ ಸರಿ, ಸೆಕ್ರೆಟರಿ ಸರಿ, ಜಗಳ ಆಡ್ತೇವ್, ಯಾರ ಬಳಿ ದುಡ್ಡು ತಿನ್ಬೇಡ್ದು ಅಂತ ಉದ್ದೇಶ ಪಂಚಾಯತ್ ಹೋಗಿ
ಮಾತಾಡ್ತೇವ ಅಲ್ಲಿ. ಏನ್ ಮಾಡ್ತೀರಿ ಇಲ್ಲ ಹೇಳ್ರಿ ನಮ್ಗ ಈಗ ಮಾಡೋಣಮ್ಮ ಏನ್ ಮಾಡ್ತೀರಿ ಸರ್? ಮಾಡಿಸಿದ್ವಲ್ಲ ತಕ್ಲೀಫ್ ನಡೆದದ ನಮ್ಗ ನಡೆದು ನಮ್ಮ ಕಾಲ್ಗಳೆಲ್ಲ ನೋಯ್ಸ್ ಹೈರಾಣ ಆಗ್ಬಿಟ್ಟಿದ್ದೇವ್ ನಾವು. ಎಂದ್ ಮಾಡ್ತೀರಿ ನೀವು? ಕೂಡ್ಲೆ ಮಾಡ್ಸಂತ ತೋಡ್ರಿ. ಎಂದ ವಾರಾನ ತೋರಿಸ್ರಿ ನಮ್ಗ. ಇಷ್ಟ ದಿನ ಅಂತ ತೋರಿಸ್ ಸರ್ ನಮ್ಗ. ಅದ್ರ ನಮ್ಗ ಮಾಹಿತಿನ ಆತಾವ. ಇಷ್ಟ ದಿನದಾಗ ನಮ್ಗ ರೋಡ್ ಬರ್ತಾವ ಅಂತ ಹೇಳ್ತಾ ಇದ್ರ ನಾವು. ಪಬ್ಲಿಕ್ ಗಳು ನಮ್ಗ ಜೀವ ತಿನ್ಲತ್ತಾವ. ಹೆಂಗ್ ಮಾಡಮ್ ಸರ್ ಹೇಳ್ರಿ ನಮ್ಗ. ನಿಮ್ಮಲ್ಲಿ ಉದ್ಯೋಗ ಖಾತ್ರಿ ಯೋಜನೆದು ಎಲ್ಲ ಹೇಳಿದೀವಿ. ನೀವು ನಾಳೆನೆ ಕೆಲಸ ಶುರು ಮಾಡಿ. ನಮ್ ಪಂಚಾಯತ್ ಮಾಡ್ತೇವೆ ಸರ್. ನೀವೊಂದು ಓಕೆ ಮಾಡಿದ್ರೆ ಮಾಡ್ತೇವೆ, ಇಲ್ದ್ರೆ ನಮ್ಗ ರೋಡ್ ಆಗಲ್ಲ ಸರ್. ನಿಮ್ಮ ಹಳ್ಳಿ ತರಾನೇ ಪಕ್ಕದ ಹಳ್ಳಿಯವರು ಅವ್ರು ಹೇಳ್ತಾ ಇದ್ರು, ಅವ್ರ ಪಂಚಾಯತಿಯಲ್ಲಿ ಕೆಲಸ ಶುರು ಮಾಡಿಸಿದೀವಿ, ನೀವು ಹೋಗಿ ಬೇಕಿದ್ರೆ ನೋಡಿ ಅಲ್ಲಿ ಕೆಲಸ ಆಗ್ತಿದೆ. ಈಗ ನಿಮ್ಮಲ್ಲೂ ಅದೇ ಪ್ರಕಾರ ಮಾಡಿ, ನಿಮ್ಗೂ ತರಬೇತಿ ಕೊಟ್ಟಿದೀವಿ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದೀವಿ. ಪಂಚಾಯತ್ಲಿಂದ ಕೆಲಸ ಮಾಡತ್ತೀರಿಲ್ಲ? ಮತ್ತೆ ಎಷ್ಟ್ ಮಂದಿ ಕೆಲಸ ಮಾಡತ್ತೀರಿ ಪಂಚಾಯತ್ಲಿಂದ? ದುಡ್ಡು ಎಷ್ಟು ಬೀಳ್ತಾವ? ನೀವು 100. ಎಷ್ಟ್ ಮಂದಿ ಹರ್ರಿ? 100 ಜನ. 100 ಹರ್ರಿ. ಮತ್ತ ಕೆಲಸ ಎಷ್ಟ್ ದಿನ ಮುಗಿತದ್ರಿ? ಇದು ಒಂದ್ ವಾರದಾಗ ಮುಗಿಸ್ಬೇಕಂತ ನಡೆಸಿ. ಒಂದ್ ವಾರದಾಗ್ರಿ. ಮತ್ತ ದುಡ್ಡು ಎಷ್ಟಾದ್ರಿ ಇದಕ್ಕೆ? ದುಡ್ಡು ಅಷ್ಟಿಷ್ಟ ಅಂತ ಹೇಳಿಲ್ರಿ ಪಂಚಾಯತ್ಲಿಂದ. ಮತ್ತ ಯಾರು ಮಾಡಿಸ್ತಾರ್ರಿ ಇದಕ್ಕೆ? ಜೈ ರೀ ಸೆಕ್ರೆಟರಿ ಅಧ್ಯಕ್ಷ ಮೆಂಬರ್ ಮಾಡ್ತಾರ? ಮೆಂಬರ್ಗಳೆಲ್ಲ ಹಿಂದೆ ನೋಡ್ಕೊತ ಮಾಡಿಸ್ಕೊತ. ಆಯ್ತಾ. ಮತ್ರಿ ನಾವು ಕೆಲವು ಮನೆಗಳು ಬಂದವ್ರಿ ಇನ್ನ ಕಟ್ಟಡ ಆಗಿಲ್ಲ, ನಡೆದಾವ ಮನಿ ಕಟ್ಟೋದು. ಮತ್ತ ಲ್ಯಾಂಡರ್ ಮಿನ್ ಮನಿದು ಆಗ್ಯದ್ರಿ? ಏನು ತಯಾರಿಲ್ಲ, ಬೀಳಕ್ ಆಗ್ಯಾವ್ರಿ. ಪೂರ್ತಿ ಬೀಳ್ತಾವ್ರಿ. ಆಫೀಸ್ ಹೋಗಿ ಕೇಳ್ಬೇಕು. ಕೇಳಿದ್ರೆ ಯಾರು ಏನು ನೋಡಿಲ್ಲ ಸರ್. ಇದ್ದವ್ರಿಗೆ ಕೊಟ್ಟಿವಿ, ಅದ್ರಾಗ ಇರ್ಬೇಕು, ಇಲ್ಲೋದ್ರೆ ಬಿಡ್ರಿ. ಎಲ್ಲಿ ತೋರಿಸ್ತೀರಿ ಅದು ಹೇಳ್ರಿ ಅಂತ ಜಗಳ ಆಡ್ಬೇಕು. ಇದ್ದಿವೆ ಹಿಂಗಾವ್ರಿ, ಆಗ್ಯಾವ. ಈಗ ನಾವ್ ಮಾಡಲ್ಲ, ಹೋಗ್ಬೇಕು, ಹೋಗಿವ್ರಿ. ಅವ್ರ ಸರಿ ಜಗಳ ಆಡೋದು ಮೇನ್ ಅದ. ಕೊಟ್ಟಿವ್ರಿ. ಮಾಡ್ರಿ ದಂಧ ಮಾಡಿ ತೋರಿಸ್ಬೇಕು, ನೋಡೋದಲ್ಲ. ಮತ್ ನೀವು ಟಿವಿದಾಗ ಬರ್ತೀರಿ? ಟಿವಿದಾಗ ಇದು ಅಂದ್ರಿ ಕರೆಕ್ಟ್. ಅವ್ರು ನನ್ಗೆ ಕರ್ಕೊಂಡ್ ಬಂದಾರ ಅಂದ್ರೆ ನೀವ್ ಮಾತಾಡಕಿದ್ರಿ. ಏನಾನು ಮಮ್ಮಾಡು ಕೈಗೆ ದೊರೆ ಕುಜ್ಜುಗವ, ನಾನೇನು ಹುಳುಕಡಿ ಎಂಬ ನುಡಿಬೇಡ, ಹೀನ ಮಾದು ನಿಲ್ಲ ಜಗದ ಗುಡಿಯೂಳಿಗಲಿ, ತಾಣ ನಿನಗುದರಲ್ಲಿ ಮಂಕುತಿಮ್ಮ.